ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೀಕಾಂತ್ ಕನ್ನಡಿಗ. ನೀವು ನೋಡ್ತಾ ಇದ್ದೀರಾ ಸುದ್ದಿ ವಿಚಾರ. ಇವತ್ತು ಒಂದು ವಿಡಿಯೋನ ತಂದೀವಿ. ಇದು ಕೂಡ ಕ್ರೀಡೆಯ ಬಗ್ಗೆ ಮತ್ತು ಕ್ರೀಡಾಪಟು ಬಗ್ಗೆ. ಯಾಕೆ ಈ ವಿಡಿಯೋ ನೀವು ನೋಡಲೇಬೇಕು ಅಂತ ಹೇಳ್ತೀನಿ. ಒಂದ್ಸಲ ನಮ್ಮ ಕಣ್ಣು ಕೂಡ ತೇವ ಆಗತ್ತೆ. ಯಾಕೆ ಅಂತಂದ್ರೆ ಭಾರತ ದೇಶದ ಕೀರ್ತಿ ಪತಾಕೆಯನ್ನು ಆರಿಸಿದ್ರು ಕೂಡ ಅವ್ರಿಗೊಂದು ಬೆಂಬಲವಾಗಿ ಒಂದಷ್ಟು ಜನಗಳು ಹೋಗೋದಿಲ್ವಾ ಅಂತ. ಇದೇ ಜಾಗದಲ್ಲಿ ಏನಾದರೂ ಸನ್ನಿ ಲಿಯೋನು ಅಥವಾ ಇನ್ನಿತರ ಬಾಲಿವುಡ್ ತಾರೆಗಳಿರ್ಬೋದು, ಫಿಲಮ್ ಆಕ್ಟರ್ಗಳಿರ್ಬೋದು, ಕ್ರಿಕೆಟ್ ಸ್ಟಾರ್ಗಳು ಬಂದಿದ್ರೆ ಅಲ್ಲಿ ಕುತ್ಕೊಳ್ಳೋಕ್ಕೂ ಜಾಗ ಇರ್ತಿರ್ಲಿಲ್ಲ, ಅಷ್ಟು ತುಂಬಾಗಿರೋದು. ಇದು ನಮ್ಮ ದೇಶದ ಜನರ ಪರಿಸ್ಥಿತಿನೋ ಅಥವಾ ನಮ್ಮ ದೇಶ ಇರುವಂಥ ಪರಿಸ್ಥಿತಿನೋ ಅನ್ನೋದು ಅರ್ಥ ಆಗಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಜ್ಯೋತಿ ಯಾರಾಡ್ಜಿ ಭಾರತದ ಪ್ರಮುಖ ಟ್ರ್ಯಾಕ್ ಮತ್ತು ಫೀಲ್ಡ್ ಅಥ್ಲೀಟ್. ಅವರು 100 ಮೀಟರ್ಸ್ನ ಆರ್ಡರ್ಸ್ನಲ್ಲಿ ಪರಿಣಿತಿ ಹೊಂದಿರತಕ್ಕಂಥ ಭಾರತದ ಏಕೈಕ ಅಥ್ಲೀಟ್ ಅವರು. ಇಂಥ ಮಹಿಳಾ ಮಣಿ ಈ ಒಂದು ಪ್ರಶಸ್ತಿ ಗೆದ್ದು ಸನ್ಮಾನ ಸ್ವೀಕರಿಸುವಾಗ ಅವರ ಒಂದು ಬೆಂಬಲಕ್ಕೆ ಒಬ್ಬರು ಕೂಡ ಇದ್ದಿರತಕ್ಕಂಥದ್ದು ಚಿಂತಾಜನಕದ ಸ್ಥಿತಿ ಅಂತ ಹೇಳಬಹುದು. ಜನಗಳೇ, ದಯವಿಟ್ಟು ನೀವು ಬದಲಾವಣೆ ಆಗಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಕ್ರೀಡೆಗೂ ಕೂಡ ಬೆಂಬಲ ನೀಡಬೇಕು. ಕ್ರಿಕೆಟ್ ಒಂದೇ ಅಲ್ಲ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು. ಕ್ರಿಕೆಟ್ನ ಯಾವುದು ಇಂಗ್ಲೆಂಡ್ನವ್ರು ಆಡೋದನ್ನ ನಾವು ಇವತ್ತು ಆಡ್ತಾ ಇದ್ದೀವಿ. ಆದರೆ ನಮ್ಮ ಭಾರತ ದೇಶದ ಹಲವಾರು ಕ್ರೀಡೆಗಳಿರ್ಬೋದು, ಕಬಡ್ಡಿ ಇರ್ಬೋದು, ಖೋ ಖೋ ಇರ್ಬೋದು, ಚೆಸ್ ಇರ್ಬೋದು, ಅಥವಾ ಇನ್ನಿತರ ಹಲವಾರು ಕ್ರೀಡೆಗಳಲ್ಲಿ ಭಾಗವಹಿಸೋರಿಗೆ ದಯವಿಟ್ಟು ಪ್ರೋತ್ಸಾಹ ಕೊಡಿ. ಬರೀ ಕ್ರಿಕೆಟ್ ನೋಡ್ಕೊಂಡಿರೋದಲ್ಲ, ಪ್ರತಿಯೊಂದು ಕ್ರೀಡೆಗೆ ಅದರದ್ದು ಒಂದು ಮಹತ್ವ ಇರುತ್ತೆ. ಸೊ ಅಂಥ ಒಂದು ಕ್ರೀಡೆ ಪಟುಗಳಿಗೆ ದಯವಿಟ್ಟು ಒಂದು ಬೆಲೆಯನ್ನು ಕೊಡೋದಂತ ಅಥವಾ ಗೌರವ ಕೊಡೋದನ್ನ ನಾವೆಲ್ಲರೂ ಕಲಿಬೇಕಾಗತ್ತೆ. ಇದೇ ಕ್ರೀಡಾಪಟುಗಳು ಬೇರೆ ದೇಶದವರಾಗಿದ್ರೆ ಅಲ್ಲಿ ಎಷ್ಟು ಜನ ಸೇರ್ತಿದ್ರು ಅಂತ ಒಮ್ಮೆ ಯೋಚನೆ ಮಾಡಿ. ಯಾಕೆ ನಮ್ಮ ಭಾರತ ದೇಶ ಈ ಮಟ್ಟಕ್ಕೆ ಇದೆಯಾ ಅಥವಾ ಈ ಪರಿಸ್ಥಿತಿಗೆ ಇಳಿದೆಯಾ ಅನ್ನೋದನ್ನ ಒಮ್ಮೆ ಯೋಚನೆ ಮಾಡ್ಬೇಕಾಗತ್ತೆ. ಜನಗಣ ಮನ ಅಂತ ಅಂದಾಗ ಸ್ವಾಭಿಮಾನದಂತ ನಿಲ್ತಕ್ಕಂಥ ನಾವು ಅವತ್ತು ಆಕೆ ಆ ಜಾಗದಲ್ಲಿ ಆ ಒಂದು ಜನಗಣ ಬರುವಾಗ ಯಾರು ಕೂಡ ತನ್ನ ಬೆಂಬಲಕ್ಕೆ ಇಲ್ಲ ಅಂತ ಒಳಗೊಳಗೆ ಎಷ್ಟು ಕಣ್ಣೀರು ಹಾಕಿರ್ಬೋದು ಅಂತ ಯೋಚನೆ ಮಾಡಿ. ಇನ್ನಾದರೂ ಬದಲಾವಣೆ ಆಗಿ ದಯವಿಟ್ಟು ಕ್ರೀಡೆಗೆ ಪ್ರೋತ್ಸಾಹ ನೀಡಿ. ನಿಮ್ಮ ಮಕ್ಕಳನ್ನು ಆದಷ್ಟು ಕ್ರೀಡೆಯಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹ ನೀಡಿ. ಧನ್ಯವಾದಗಳು.